ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಮನಸ್ಸು ಮತ್ತು ಪರಿಶುದ್ಧತೆ ಎನ್ನುವ ವಿಷಯದ ಬಗ್ಗೆ ಕಥೆಯೊಂದನ್ನು ನಾವುಗಳು ತಿಳಿದುಕೊಳ್ಳುವರಿದ್ದೇವೆ. ಮೊದಲನೇದಾಗಿ ಕಥೆಯ ಬಗ್ಗೆ ನೋಡೋದಾದ್ರೆ, ಒಬ್ಬ ಹಿರಿಯ ಸನ್ಯಾಸಿ ಒಂದು ಆಶ್ರಮವನ್ನ ಒಂದು ಊರಿನಲ್ಲಿ ನಡೆಸ್ತಾ ಇರ್ತಾರೆ. ಆ ಆಶ್ರಮದಲ್ಲಿ ಅವರ ಶಿಷ್ಯರಾಗಿ 4 ಸಣ್ಣ ವಯಸ್ಸಿನ ಹುಡುಗರು ಸೇರಿಕೊಳ್ತಾರೆ. ಆ 4 ಜನರಿಗೆ ಈ ಹಿರಿಯ ಸನ್ಯಾಸಿ ಸರಿಸುಮಾರು 1 ರಿಂದ 2 ವರ್ಷಗಳ ಕಾಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೋಧನೆಯನ್ನ ಮಾಡ್ತಾರೆ. ಆಗ ತಾನೇ ಸನ್ಯಾಸತ್ವವನ್ನ ಸ್ವೀಕರಿಸಿ ಬಂದಿದ್ದ ಆ ಹುಡುಗರು ಚಾಚೂ ತಪ್ಪದೆ ಹಿರಿಯ ಸನ್ಯಾಸಿ ಬೋಧಿಸಿದಂತಹ ವಿಷಯಗಳನ್ನ, ಗುರುವಿನಿಂದ ಬಂದಂತಹ ಎಲ್ಲ ವಿಷಯಗಳನ್ನ ಕಲ್ತುಕೊಂಡು ಹೋಗ್ತಾರೆ. ಹೀಗಿರುವಾಗ ಒಂದು ದಿವಸ ಆ 4 ಜನ ಸನ್ಯಾಸಿಗಳು ಆ ಊರಿನಲ್ಲಿ ಭಿಕ್ಷಾಟನೆಗೆ ಅಂತ ಹೊರಟಿರ್ತಾರೆ. ಸಾಮಾನ್ಯವಾಗಿ ಮಧ್ಯಾಹ್ನದ ತಮ್ಮ ಊಟವನ್ನ ಭಿಕ್ಷೆಯ ಮೂಲಕ ಪಡೆದು ಅವರುಗಳು ಆಹಾರವನ್ನ ಸೇವಿಸ್ತಾ ಇರ್ತಾರೆ. ಹೀಗಾಗಿ ಭಿಕ್ಷಾಟನೆಗೆ ಹೋಗಿ ಹಿಂತಿರುಗಿ ಬರುವಾಗ ಜೋರಾದ ಮಳೆ ಬರ್ತಾ ಇರುತ್ತೆ. ಅಲ್ಲದೆ ಅವರ ಬದಿಯಲ್ಲಿದ್ದ ತೊರೆ ತುಂಬಿ ಹರಿತಾ ಇರುತ್ತೆ. ಇದನ್ನೆಲ್ಲ ಗಮನಿಸ್ತಾ ಆಶ್ರಮದ ಕಡೆಗೆ ಹೆಜ್ಜೆ ಹಾಕ್ತಾ ಇರ್ಬೇಕಾದ್ರೆ ಒಂದೇ ಬಾರಿಗೆ ಅಲ್ಲಿಗೊಬ್ಬಳು ಹೆಣ್ಣು ಮಗಳು ಬರ್ತಾಳೆ. ಆಕೆಗೆ ಆ ತೊರೆಯನ್ನ ದಾಟಿ ಅದರ ಆಚೆಗೆ ಹೋಗುವಂತ ಅವಶ್ಯಕತೆ ಇರುತ್ತೆ. ಆಕೆ ಬಹಳ ಅವಸರದಲ್ಲಿದ್ದ ಕಾರಣ ಆ ತೊರೆಯನ್ನ ಯಾವುದೇ ಅಂಜಿಕೆ ಇಲ್ಲದೆ ದಾಟಬಹುದು ಅಂತ ಭಾವಿಸಿ ತೊರೆಗೆ ಇಳಿದು ಬಿಡ್ತಾಳೆ. ಆದರೆ ಆಕೆಯಿಂದ ಈಜೋದು ಸಾಧ್ಯ ಆಗೋದಿಲ್ಲ. ಕೊಚ್ಚಿಕೊಂಡು ಹೋಗ್ತಾ ಇದ್ದಂತ ಆಕೆ ಸಹಾಯಕ್ಕಾಗಿ ಯಾರನ್ನಾದ್ರೂ ಕರೆಯೋದ್ರಲ್ಲಿ ನಿರತಳಾಗಿರ್ತಾಳೆ. ಇಂಥ ಹೊತ್ತಲ್ಲಿ ಈ 4 ಜನ ಯುವಕರು ಕೂಡ ಆಕೆಯನ್ನ ಗಮನಿಸ್ತಾರೆ. 3 ಜನ ಸನ್ಯಾಸಿಗಳು ಏನನ್ನ ಭಾವಿಸ್ತಾರೆ ಅನ್ನೋದಾದ್ರೆ, ನಾವೀಗಾಗಲೇ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇವೆ, ಹಾಗಿರುವಾಗ ನಾವು ಒಬ್ಬ ಕಿಶೋರಿಯನ್ನ ಸ್ಪರ್ಶಿಸೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಆಕೆಯನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಅಂದ್ರೆ ಅದರಲ್ಲಿ ಒಬ್ಬ ಹುಡುಗ ಆಕೆಯನ್ನ ರಕ್ಷಿಸೋದು ತನ್ನ ಜವಾಬ್ದಾರಿ ಅಂತ ಭಾವಿಸಿ ಆತ ನೀರಿಗೆ ಧುಮುಕಿ ಬಿಡ್ತಾನೆ ಮತ್ತು ಆಕೆಯನ್ನ ರಕ್ಷಿಸಿ ಎತ್ತಿಕೊಂಡು ಬಂದು ದಡಕ್ಕೆ ಸೇರಿಸ್ತಾನೆ. ಆಕೆ ಕುಡಿದಂತಹ ನೀರನ್ನೆಲ್ಲ ಆಕೆಯಿಂದ ಹೊರಗೆ ಬರುವ ಹಾಗೆ ಮಾಡಿ ಆಕೆಗೆ ಪ್ರಜ್ಞೆ ಬಂದ ನಂತರ ಅವರ ಮನೆಯವರೆಗೆ ಆಕೆಯನ್ನ ತಲುಪಿಸಿ ಆತ ಆಶ್ರಮಕ್ಕೆ ಹಿಂತಿರುಗಿ ಬರ್ತಾನೆ. ಇದೇ ಹೊತ್ತಿನಲ್ಲಿ ಹಿರಿಯ ಸನ್ಯಾಸಿಗೆ 3 ಶಿಷ್ಯರಷ್ಟೇ ಆಶ್ರಮಕ್ಕೆ ಬಂದಿರೋದು, ಒಬ್ಬ ಬಾರದೇ ಇರುವ ವಿಷಯ ಕೂಡ ಗಮನಕ್ಕೆ ಬರುತ್ತೆ. ಸಾಯಂಕಾಲದ ಆಶ್ರಮದ ಒಂದು ಚರ್ಚೆಯ ಸಂದರ್ಭದಲ್ಲಿ ಹಿರಿಯ ಸನ್ಯಾಸಿಯ ಬಳಿ ಉಳಿದ 3 ಸನ್ಯಾಸಿಗಳು ಅಂದ್ರೆ ಅವರ ಶಿಷ್ಯರು ಒಂದಷ್ಟು ದೂರನ್ನ ಹೇಳ್ಕೊಳ್ತಾರೆ. ನೋಡಿ ಗುರುಗಳೇ, ನೀವೀಗಾಗಲೇ ನಮಗೆ ತಿಳಿಸಿರುವ ಹಾಗೆ ನಾವು ಭೂಮಿಯ ಮೇಲಿರುವಂತಹ ಎಲ್ಲ ಆಕರ್ಷಣೆಗಳಿಂದ ವಿಮುಖರಾಗಬೇಕು. ನಮಗೆ ಯಾವುದೇ ರೀತಿಯಾದಂತಹ ಆಸೆ ಆಸಕ್ತಿ ಇರಬಾರ್ದು. ನಾವು ಶುದ್ಧತೆಯ ಜೊತೆಗೆ ಪರಿಪೂರ್ಣರಾಗಿರ್ಬೇಕು ಅನ್ನುವುದನ್ನ ನೀವು ನಮ್ಗಳು ಹೇಳಿದ್ದೀರಾ. ಅಷ್ಟಾಗಿಯೂ ಕೂಡ ನಮ್ಮ ಜೊತೆ ಇದ್ದಂಥ ಈ ಒಬ್ಬ ಸನ್ಯಾಸಿ ಒಬ್ಬ ಹೆಣ್ಣನ್ನ ರಕ್ಷಿಸ್ಲಿಕ್ಕೆ ಹೋಗಿ ಆಕೆಯನ್ನ ಮುಟ್ಟಿ ಮೈಲಿಗೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಹೇಳಿ ತಿಳಿಸ್ತಾರೆ. ಇಲ್ಲಿ ಹಿರಿಯ ಸನ್ಯಾಸಿ ಉಳಿದ 3 ಜನ ಶಿಷ್ಯರು ಒಬ್ಬ ಶಿಷ್ಯನ ಬಗ್ಗೆ ತಮ್ಮಲ್ಲಿ ದೂರನ್ನ ಹೇಳುವಾಗ ಬಹಳ ಸಹನೆಯಿಂದ ಕೇಳಿಸಿಕೊಳ್ತಾರೆ. ಆದರೆ ನಂತರದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಇದು ಇಲ್ಲಿ ಗಮನಿಸಬೇಕಾದಂತ ವಿಷಯ. ನೀವು ಹೇಳಿದ್ದು ಸರಿ, ಒಬ್ಬ ಕಿಶೋರಿಯನ್ನ ಒಬ್ಬ ಸನ್ಯಾಸಿಯಾಗಿ ಆತ ಮುಟ್ಟಿದ್ದು ತಪ್ಪೇ ಅಂತ ಹೇಳ್ತಾರೆ. ನಂತರದಲ್ಲಿ ಹೇಳ್ತಾರೆ, ಇಲ್ಲಿ ಆಕೆ ಕಿಶೋರಿ ಅನ್ನೋದು ಮುಖ್ಯನೋ ಅಥವಾ ಆಕೆ ಜೀವವನ್ನ ರಕ್ಷಿಸಬೇಕು ಅನ್ನೋದು ಮುಖ್ಯನೋ ಅಂತ ಗಮನಿಸಿದ್ರೆ ಮುಖ್ಯವಾಗಿ ಬರುವಂತ ವಿಷಯ ಆಕೆಯ ಜೀವವನ್ನ ರಕ್ಷಿಸಬೇಕು ಅನ್ನುವಂಥದ್ದು. ಹಾಗಾಗಿ ಜೀವ ರಕ್ಷಣೆಯನ್ನ ಮಾಡಿದ್ದು ತಪ್ಪಲ್ಲ. ಇನ್ನು ಮುಂದುವರೆದು ನೋಡೋದಾದ್ರೆ, ಆಕೆಯ ಜೀವ ರಕ್ಷಣೆಯ ಜೊತೆಗೆ ಆತ್ಮಶುದ್ಧಿ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಆತ ಎಷ್ಟು ಚಂಚಲತೆಯನ್ನ ಎದುರಿಸದೆ ಆತ್ಮಶುದ್ಧಿಯ ಜೊತೆ ಆಕೆಯ ಜೊತೆ ವ್ಯವಹರಿಸಿ ಬಂದಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಆಕೆಯನ್ನ ಮುಟ್ಟಿದ್ದು ತಪ್ಪು ಅನ್ನೋದಾದ್ರೂ ಉದ್ದೇಶ ಏನಿತ್ತು ಅಂತ ಗಮನಿಸಿದಾಗ ಅದನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆಕೆಯನ್ನ ರಕ್ಷಿಸಿದ ಆತ ಆಕೆಯನ್ನ ಅಲ್ಲೇ ಬಿಟ್ಟು ಬಂದ. ಆದ್ರೆ ನೀವು 3 ಜನ ಆತ ಆಕೆಯನ್ನ ಎತ್ತಿಕೊಂಡ ಅನ್ನುವ ವಿಷಯವನ್ನ ನಿಮ್ಮ ಆತ್ಮದಲ್ಲಿ ತುಂಬಿಕೊಂಡು ನನ್ನಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೂ ಆಕೆಯನ್ನ ಹೊತ್ತುಕೊಂಡು ಬಂದಿದ್ದೀರಾ ಅಂತ ಸನ್ಯಾಸಿ ಹೇಳ್ತಾನೆ. ಇಲ್ಲಿ ಆ 3 ಜನ ಶಿಷ್ಯರು ಏನಾಯ್ತು ಹಾಗಿದ್ರೆ ಅಂತ ಬಹಳ ಆಶ್ಚರ್ಯದಿಂದ ಸನ್ಯಾಸಿಯನ್ನು ನೋಡ್ತಾರೆ. ಆಗ ಆತ ಹೇಳ್ತಾನೆ, ಈತ ಮಡಿವಂತಿಕೆಯ ಜೊತೆಗೆ ಆಕೆಯನ್ನ ಅಲ್ಲೇ ಇಳಿಸಿ ಜೀವ ರಕ್ಷಣೆ ಮಾಡಿ ಬಂದಿದ್ದಾನೆ. ಆದ್ರೆ ನಿಮ್ಮ ಮನಸ್ಸಿನಲ್ಲಿನೋ
ಈತ ಆಕೆಯನ್ನ ಸ್ಪರ್ಶಿಸಿದ, ಅದು ಹೇಗಾಯ್ತು ಅನ್ನುವ ಎಲ್ಲ ವಿಷಯಗಳೇ ಚರ್ಚೆಯಲ್ಲಿದೆ. ಹಾಗಾಗಿ ಆತ್ಮಶುದ್ಧಿ ಆತನಿಗಿಂತ ನಿಮಗೇ ಹೆಚ್ಚು ಅವಶ್ಯಕವಾಗಿದೆ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತೆ. ಈ ವಿಷಯದಿಂದ ನಾವು ಕಲಿಬೇಕಾದ ಪಾಠ ಏನು ಅನ್ನೋದಾದ್ರೆ, ಹೆಚ್ಚಾಗಿ ಆತ್ಮಶುದ್ಧಿಯ ಬಗ್ಗೆ ನಾವೆಲ್ಲ ಮಾತನಾಡ್ತೇವೆ. ದೈಹಿಕವಾಗಿ ನಾವೆಷ್ಟು ಶುದ್ಧರಿದ್ದೇವೆ, ಆತ್ಮವನ್ನ ಎಷ್ಟು ಮಡಿವಂತಿಕೆಯ ಜೊತೆಗೆ ಇಟ್ಟುಕೊಂಡಿದ್ದೇವೆ ಅನ್ನುವ ಬಗ್ಗೆ ನಾವೆಲ್ಲರೂ ಮಾತಾಡ್ತೇವೆ. ಆದ್ರೆ ನಾವೆಷ್ಟು ಶುದ್ಧವಾಗಿದ್ದೇವೆ, ನಮ್ಮ ಆತ್ಮಶುದ್ಧಿ ಯಾವ ಹಂತಕ್ಕಿದೆ, ನಮ್ಮ ಯೋಚನಾ ಲಹರಿ ಎಷ್ಟು ಒಳ್ಳೆಯದಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ಯೋಚಿಸ್ಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಹೇಳೋದಿದೆ, ಒಬ್ಬರಿಗೆ ಕೆಟ್ಟದ್ದನ್ನ ಮಾಡೋದಷ್ಟೇ ತಪ್ಪಲ್ಲ, ಅದರ ಬಗ್ಗೆ ಯೋಚನೆ ಮಾಡೋದು ಕೂಡ ಬಹಳ ದೊಡ್ಡ ಪಾಪ ಅಂತ. ಹಾಗಾಗಿ ಆತ್ಮಶುದ್ಧಿ ಕೇವಲ ದೇಹಕ್ಕೆ ಅಥವಾ ಯೋಚನೆಗೆ ಸಂಬಂಧಪಟ್ಟದ್ದಲ್ಲ, ಅದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಕೆಲಸಗಳು, ಕಾರ್ಯ, ಮಾತುಕತೆಗಳಷ್ಟೇ ಶುದ್ಧವಾಗಿದ್ರೆ ಸಾಲದು, ನಮ್ಮ ಯೋಚನೆಗಳು ಶುದ್ಧವಾಗಿರ್ಬೇಕು. ಅಲ್ಲದೆ ಇನ್ನೊಬ್ಬರನ್ನ ನೋಡುವ ದೃಷ್ಟಿಕೋನವನ್ನ ಆದಷ್ಟು ಶುದ್ಧವಾಗಿ ಇಟ್ಟುಕೊಳ್ಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಇತರರ ಗುಣನಡತೆಯ ಬಗ್ಗೆ ಯಾರು ಮಾತನಾಡ್ತಾರೋ ಅವರಿಗೆ ಆತ್ಮದಿಂದಲೇ ಒಳ್ಳೆಯ ರೀತಿಯಲ್ಲಿ ಯೋಚಿಸುವ ಮನೋಭಾವವೇ ಇರೋದಿಲ್ಲ. ಆಗ ಅವರಿಗೆ ಇತರರ ಒಳ್ಳೆಯತನವನ್ನ ಗುರುತಿಸಿಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೊದಲನೆಯದಾಗಿ ನಾವು ಸಮಾಜವನ್ನ ಸ್ಪಷ್ಟವಾದ ಕಣ್ಣಿನಿಂದ ನೋಡೋಣ, ಇತರರ ಸಂಬಂಧಗಳನ್ನ ಗೌರವಿಸೋಣ, ಇತರರ ದೃಷ್ಟಿಕೋನದಲ್ಲಿ ಸಮಸ್ಯೆಗಳನ್ನ ಪರಿಹರಿಸೋದನ್ನ ಕಲಿಯೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನೊಂದು ಕಥೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.